ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಶರಣು. ಒಂದು ಮಹಾತ್ಮ ಬಸವಣ್ಣನವರ ವಚನ. ಓದಿನ ಹಿರಿಯರು, ವೇದದ ಹಿರಿಯರು, ಶಾಸ್ತ್ರದ ಹಿರಿಯರು, ಪುರಾಣದ ಹಿರಿಯರು ಇವರೆಲ್ಲರೂ ತಮ್ಮ ತಮ್ಮನ್ನೇ ಮೆರೆದರಲ್ಲದೆ ನಿಮ್ಮ ಮೆರೆದುದಿಲ್ಲ. ತನ್ನ ಮರೆತು ನಿಮ್ಮ ಮೆರೆದರೆ ಕೂಡಿಕೊಂಡಿರುವನು ನಮ್ಮ ಕೂಡಲ ಸಂಗಮ ದೇವ. ಈ ವಚನದ ಭಾವಾರ್ಥ ಏನಿದೆ ಅಂದರೆ, ಆಡುವ ಭಾಷೆ ಕನ್ನಡದಲ್ಲಿ ವಚನಗಳನ್ನಿರುವುದರಿಂದ ಬಹಳ ಸರಳವಾಗಿಯೇ ಇದೆ. ಈ ವೇದ, ಶಾಸ್ತ್ರ, ಪುರಾಣ, ಆಗಮ ಈ ಎಲ್ಲ ತರ್ಕ ಮಾಡ್ತಕ್ಕಂಥವರಿಗೆ ಬಸವಣ್ಣನವರು ಈ ವಚನವನ್ನು ಹೇಳಿದ್ದಾರೆ. ಇವರೆಲ್ಲರೂ ತಮ್ಮನ್ನೇ ಮೆರೆಸಿಕೊಳ್ಳುತ್ತಿದ್ದಾರಂತೆ. ಆದರೆ ಸೃಷ್ಟಿಕರ್ತ ಜಗದೀಶ ಇಡೀ ಭೂಮಂಡಲದಲ್ಲಿ ಒಂದು ಇರುವಿನಿಂದ ಆನೆಯವರೆಗೆ ಎಲ್ಲ ಪ್ರಾಣಿ ಪಕ್ಷಿಗಳು, ಒಂದು ಹುಲ್ಲು ಕಡ್ಡೆಯಿಂದ ಎಲ್ಲ ಗಿಡ ಮರಗಳು, ಎಲ್ಲ ಜಗತ್ತಿನ ಮಾನವರೆಲ್ಲರಿಗೂ ತಾಯಿಯ ಗರ್ಭದಿಂದ ಹುಟ್ಟಿ ಬರಲಿಕ್ಕೆ ಕಾರಣಿಕ ಯಾರು? ಈ ಮೂರ್ತಿ ಮಾಡಿದವನು ಯಾರು? ನಮ್ಮೊಳಗೆ ಇದ್ದುಕೊಂಡು ಈ ಪಂಚ ಇಂದ್ರಿಯಗಳ ಮುಖಾಂತರ ಜಗತ್ತವನ್ನು ತೋರುತ್ತಕ್ಕಂಥ ಜಗದೀಶ ಯಾರು? ಇದನ್ನು ಲೋಕದ ಮಾನವರಿಗೆ ತಿಳಿಸಲಾರದೇ ಇರುವ ಸಲುವಾಗಿ ಅವತ್ತು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಯಾರಿಗೂ ಕೂಡ ಭಿಕ್ಷುಕರನ್ನಾಗಿ ಮಾಡಲಿಲ್ಲ. ಎಲ್ಲರಿಗೆ ಸೃಷ್ಟಿಕರ್ತನ ಜ್ಞಾನವನ್ನು ಕೊಟ್ಟು, ನಿಮ್ಮ ಅರಿವೇ ನಿಮಗೆ ಗುರು, ನಿಮ್ಮ ದೇಹವೇ ನಿಮಗೆ ದೇವಸ್ಥಾನವೆಂದು ಹೇಳಿದ ಮಾತು ಸುಳ್ಳಿದೆನಾ? ಯಾರಾದರೂ ಹೇಳಿ ನೋಡೋಣ. ಇವತ್ತ ನಮ್ಮ ಬರೀ ಒಂದೇ ಗುಲ್ಬರ್ಗ ಜಿಲ್ಲೆಯಲ್ಲಿ 3 ಕೊಲೆಗಳು ನಡೆದು ಹೋಗಿವೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಒಬ್ಬಕ್ಕೆ ಶಿಕ್ಷಕಿಗೆ ಕೊಲೆ ಆಗಿದೆ, ಇನ್ನೊಬ್ಬ ಹೆಂಡತಿ ತನ್ನ ಕೆಟ್ಟ ಗುಣಗಳನ್ನು ಏನೋ ಮಾಡಿದ ಅಂಥೇಳಿ ಕೊಲೆ ಮಾಡಿಸಲಾಗಿದೆ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಅಂಥೇಳಿ. ಇಲ್ಲಿ ಕೂಡ ಹೆಣ್ಮಗಳಿಗೆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು. ಈ ದೇವಸ್ಥಾನ ಆ ಕಡೆ ಈ ಕಡೆ ಅಂಥೇಳಿ ಮೋಸಗಾರರು. ಗಂಡ ಹೆಂಡತಿಗೆ ಮೋಸ ಮಾಡ್ತಕ್ಕಂಥದ್ದು, ಹೆಣ್ಣು ಗಂಡನಿಗೆ ಮೋಸ ಮಾಡ್ತಕ್ಕಂಥದ್ದು, ಮತ್ತು ಎಲ್ಲ ಕಡೆ ಹೊರಗಡೆ ಯುವಕ ಯುವತಿಯರಿಗೆ ಒಬ್ಬರದೊಬ್ಬರು ಮೋಸ ಮಾಡಿ ಬದುಕ್ತಕ್ಕಂಥವ್ರು. ಇವೆಲ್ಲ ಯಾಕೆ ನಡೀತಾ ಇವೆಯಪ್ಪ? ಇಷ್ಟೊಂದು ದೇಶದಲ್ಲಿ ಗುಡಿಗುಂಡಾರಗಳಿವೆಯಲ್ಲ, ಇಷ್ಟೊಂದು ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಇದ್ದರೂ ಕೂಡ ಇಷ್ಟೊಂದು ಅಪರಾಧಗಳು ತುಂಬಿ ತುಳುಕ್ತಾ ಇವೆ. ಎಷ್ಟೋ ಜನರ ಕೊಲೆ, ಸುಲಿಗೆ, ಮೋಸ, ವಂಚನೆ, ಬಲಾತ್ಕಾರ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಆದರೂ ಕೂಡ ಯಾರೂ ಕೂಡ ಬದಲಾವಣೆ ಆಗಿಲ್ಲ. ಈಗ ನಾನು ಒಂದೇ ಒಂದು ಸತ್ಯ ಹೇಳ್ತಾ ಇದ್ದೀನಿ. ಈ ವಚನಗಳನ್ನು ಓದಿದ ಬಳಿಕ ಮನಸ್ಸು ಪರಿವರ್ತನೆ ಆಗುತ್ತದೆ. ಎಂತಹ ಕಟುಕ ಮನಸ್ಸು ಇರ್ತಕ್ಕಂಥವ್ರನ್ನ ಇದ್ದರೂ ಕೂಡ ಅವನು ಕೂಡ ಒಳ್ಳೆಯ ವ್ಯಕ್ತಿಯನ್ನು ಮಾಡಲು ಬರುತ್ತದೆ. ಅದು ಜಗಜ್ಯೋತಿ 12ನೇ ಶತಮಾನದ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದಿಂದ ಮಾತ್ರ ಇವೆಲ್ಲವನ್ನು ಸರಿಪಡಿಸಲು ಸಾಧ್ಯವಿದೆ ಮತ್ತು ಎಲ್ಲರೂ ಕೂಡಿ ಬದುಕಲು ಕೂಡ ಬರುತ್ತದೆ. ಆದರೆ ಈ ಥರ ಮಾಡಲಾರದೆ ತಮ್ಮನ್ನೇ ಮೆರೆಸಿಕೊಳ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಬರೀ ಒಬ್ಬರಿಗೆ ಒಂದು ಶಾಲು ಹಾಕ್ಸೋದು, ಹೂವಿನ ಹಾರ ಹಾಕ್ಸೋದು, ಇವೆಲ್ಲ ಬಿಡಬೇಕೀಗ. ನಾವು ಸತ್ಯವನ್ನು ಅರಿತುಕೊಂಡು ನಾವು ಆಚರಣೆಯಲ್ಲಿ ತಂದು ಜನಮನೆಗೆ ಬಿತ್ತುತ್ತಾ ಹೋದರೆ ನಮ್ಮ ಮನಸ್ಸು ಕೂಡ ಶುದ್ಧವಾಗುತ್ತದೆ, ಇನ್ನೊಬ್ಬರ ಮನಸ್ಸು ಕೂಡ ಶುದ್ಧವಾಗುತ್ತದೆ. ಅದೇ ನಮಗೆ ಪ್ರಶಸ್ತಿ ಆಗಬೇಕು ಹೊರತಾಗಿ ಶಾಲು, ಹೂವಿನಾರು, ಅದು ಇದು ಪ್ರಶಸ್ತಿ ಕೊಟ್ಟು ಜನರಿಗೆ ಒಂಥರ ವೋಟ್ ಬ್ಯಾಂಕ್ ಮಾಡಿದ ಥರ ಕೂಡ ಆಗಬಾರದು ಅಂತೇಳಿ ನನ್ನ ಅನಿಸಿಕೆ. ಯಾಕೆಂದರೆ 12ನೇ ಶತಮಾನದಲ್ಲಿ ಕಾಶ್ಮೀರದಿಂದ ಹಿಡ್ಕೊಂಡು ಕನ್ಯಾಕುಮಾರಿವರೆಗೆ ಎಲ್ಲರೂ ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ ಬಂದಿದ್ದರು. ಅವರಿಗೆ ಅವರ ಬಗ್ಗೆ ಗುಣಗಾನ ಮಾಡಿದ್ದಾರೆ. ಏನು, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ್ ಕಕ್ಕಯ್ಯ,
ಚಿಕ್ಕಯ್ಯ ನನ್ನಯ್ಯ ಕಾಣಿರಣ್ಣ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಎನ್ನ ನೇತಕ್ಕೆ ಹರಿಯಿರಿ ಕೂಡಲ ಸಂಗಮ ದೇವ. ಈ ಥರ ಹೊಗಳಿದ್ದಾರೆ ಹೊರತಾಗಿ ಅದು ಆಚರಣೆಗಳನ್ನು ಕಂಡು ಹೊಗಳಿದ್ದಾರೆ. ಇವತ್ತು ಆಚರಣೆ ಏನೂ ಇಲ್ಲ, ಆದರೆ ಒಬ್ಬರಿನೊಬ್ಬರು ಮೆರೆಸಿಕೊಳ್ತಕ್ಕಂಥದ್ದು ಕೂಡ ನಾವು ಇನ್ನೂ ಕೂಡ ನೋಡ್ತಾ ಇದ್ದೀವಿ. ಆದ್ದರಿಂದ ಇನ್ನೊಂದು ಬಸವಣ್ಣನವರ ವಚನ, ಬ್ರಹ್ಮ ಪದವಿಯನ್ನು ಅಲ್ಲೇ, ವಿಷ್ಣು ಪದವಿಯನ್ನು ಅಲ್ಲೇ, ರುದ್ರ ಪದವಿಯನ್ನು ಅಲ್ಲೇ, ನನಗೆ ಮತ್ಯಾವ ಪದವಿಯ ವಲ್ಲೆನಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವನರಿದಿಪ್ಪ, ಮಹಾಪದವಿಯೇ ಕರುಣಿಸಯ್ಯ. ಏನು ಹೇಳಿಕೊಡುತ್ತದೆ ಹೇಳಿ? ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಸರ್ವ ಸಮಾನತೆಯ ಸಕಲ ಜೀವಾತ್ಮರ ಲೇಸಿಗಾಗಿ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದರು. ಅದು ಸಂಸಾರಿಕ ಧರ್ಮವಾಗಿದೆ. ಇವತ್ತ ಸನ್ಯಾಸಿ ಅಂತ ಆಗಲು ಹೋಗಿ ಇನ್ನೆಲ್ಲ ನಾವು ನೋಡ್ತಾ ಇದ್ದೇವೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಆ ಹೆಣ್ಣು ಮಕ್ಕಳ ಜೊತೆ ಹೀಗೆ ಮಾಡಿದರು, ಈ ಹೆಣ್ಣುಮಕ್ಕಳು, ಇವೆಲ್ಲ ಕೂಡ ಕದ್ದು ಮುಚ್ಚಿ ಬೆಣ್ಣೆ ತಿನ್ನಲಾರದೆ ಸಂಸಾರಿಕಸ್ಥರಾಗಿ, ಬಸವಣ್ಣನವರು ಸಂಸಾರಿಕಸ್ಥರಿದ್ರಲ್ಲ, ಭಾಳಷ್ಟು ಶರಣರು ಸಂಸಾರಿಕ ಧರ್ಮವೇ ಇದೆಯಲ್ಲ, ಅವರೆಲ್ಲರೂ ಕೂಡ ಸಂಸಾರವನ್ನು ನಂಬಿದವರು. ಸಂಸಾರದಲ್ಲಿದ್ದುಕೊಂಡೇ ಸತಿಪತಿ ಒಂದಾದ ಭಕ್ತಿ ಹಿತವಾಗಿ ಇರುವುದು ಶಿವನಿಗೆ. ಯಾವ ಶಿವ? ನಮ್ಮ ಶಿವ, ನಮ್ಮ ಅಂತರಂಗದ ಶಿವನಿಗೆ, ನಿರಾಕಾರ ಶಿವನಿಗೆ. ಇಡೀ ಬ್ರಹ್ಮಾಂಡವೇ ಒಂದು ದೇವಾಲಯ. ಈ ದೇವಾಲಯದೊಳಗೆ ನಾವಿದ್ದೀವಿ, ನಮ್ಮೊಳಗೆ ಇಡೀ ಬ್ರಹ್ಮಾಂಡವಿದೆ. ಈ ಸತ್ಯವನ್ನು ಅರಿಯದೆ ಪ್ರವಚನ ಹೇಳ್ತಕ್ಕಂಥವ್ರದ್ದು ಯಾವ ಪ್ರವಚನ ಕೂಡ ಇವತ್ತ ಜನರ ಮನಸ್ಸನ್ನು ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ಒಂದೇ ಒಂದು ಏಕದೇವ ಉಪಾಸನೆ, ಏಕಲಿಂಗ ನಿಷ್ಠೆವಂತರನ್ನಾಗಿ ಬದುಕಿದರೆ ಸಾಧ್ಯವಿದೆ. ಅದು ಕೂಡ ಆಗಬೇಕಾದರೆ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು, ಅನುಭವ ಮಂಟಪಗಳು ಆಗಬೇಕು. ಅದು ಸರ್ಕಾರ ವತಿಯಿಂದ ಮಾಡಿದರೆ ಕೂಡ ಬಹಳ ನಮ್ಮ ದೇಶ ಪರಿವರ್ತನೆ ಆಗುತ್ತದೆ ಎಂದು ಹೇಳುತ್ತಾ, ಯಾವ ಪದವಿಯೂ ಕೂಡ ಬೇಡ ಎಂದು ಹೇಳಿದಾರಲ್ಲ ಬಸವಣ್ಣನವರು. ಇವತ್ತು ಭಾಳಷ್ಟು ಜನ ಪದವಿಗಾಗಿ ಒಬ್ಬೊಬ್ಬರು ಸ್ವಾಮಿಗಳು ಒಂದೊಂದು ರಾಜಕಾರಣಿಗಳನ್ನು ಹಿಡ್ಕೊಂಡು ಬಿಟ್ಟಿದ್ದಾರೆ, ಒಂದೊಂದು ಪಾರ್ಟಿಯ. ಈ ಥರ ಹೀಗೆ ಮುಂದುವರಿದರೆ ನಮ್ಮ ದೇಶದ ಪರಿಸ್ಥಿತಿ ಇನ್ನೂ ಕೆಟ್ಟು ಹೋಗಿ ಹದಗೆಟ್ಟುತ್ತದೆ. ಈ ಹದಗೆಟ್ಟು ಹೋಗುವುದನ್ನು ತಡೆಗಟ್ಟಲು ಬಸವಾದಿ ಶರಣರ ಫಾರ್ಮುಲಾ ಇದೆಯಲ್ಲ, ಅವರು ಯಾವ ರೀತಿ ಹೋಗಿದ್ದಾರೆ, ಯಾವ ಥರ ಧರ್ಮವನ್ನು ಕಟ್ಟಿದ್ದಾರೆ ಅದನ್ನು ನಾವು ಪ್ರತಿಯೊಬ್ಬರು ಕಾಯಕ ಯೋಗಿಗಳಿದ್ದರು. ಕಾಶ್ಮೀರದ ರಾಜ ಕೂಡ ಬಸವ ಕಲ್ಯಾಣಕ್ಕೆ ಬಂದು ಒಣಗಿದ ಕಟ್ಟಿಗೆಯನ್ನು ತಂದು ದಂಪತಿಗಳು ದಾಸೋಗದಲ್ಲಿ ಕೊಟ್ಟು, ಅವರು ಕೂಡ ಶಿವನ ಒಂದು ಕಾಯಕದ ಪ್ರಸಾದ ಅಂತೇಳಿ ನಂಬಿ ಬದುಕಿದ ಇತಿಹಾಸವಿದೆಯಲ್ಲ. ಅಂತಹ ಆನಂದ ಕಾಶ್ಮೀರದ ರಾಜನಿಗೆ ಬಸವ ಕಲ್ಯಾಣದಲ್ಲಿ ಸಿಕ್ಕಷ್ಟು ಆನಂದ, ಪರಮ ಆನಂದ ಅವನಿಗೆ ಕಾಶ್ಮೀರದಲ್ಲಿ ಕೂಡ ಸಿಗಲಿಲ್ಲ ಎಂದು ಹೇಳಿದ್ದಾರೆ ಅನೇಕ ವಚನಗಳು. ಅವರ ಗವಿ ಇಲ್ಲಿ ನಮ್ಮ ಹುಮನಾಬಾದ್ ತಾಲೂಕಿನಲ್ಲಿ ಮೋಳ್ಕೆರ ಗ್ರಾಮದಲ್ಲಿ ಮೋಳಿಗೆ ಮಾರಯ್ಯ, ಕಾಶ್ಮೀರದ ರಾಜ, ಆ ನಂತರ ಇಲ್ಲಿ ಶರಣನಾಗಿ ಅಲ್ಲಿ ವಚನಗಳು ಕೂಡ ಬರೆದು ಹಾಕಿದ್ದಾರೆ. ಆ ಗವಿಗಳ ಮೇಲೆ ಅವರು ಗುಡಿಗಳನ್ನು ಕಟ್ಟಿದ್ದಾರೆ. ಗುಡಿ ಕಟ್ಟುವ ಬದಲಾಗಿ ಅದು ಒಂದು ಬಸವ ಮಂಟಪ ಆಗಬೇಕಾಗಿತ್ತು. ಅದು ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಬಸವ ಮಂಟಪ ಆಗಲಿ, ಅನುಭವ ಮಂಟಪ ಆಗಲಿ, ಅಲ್ಲೆಲ್ಲರೂ ಕೂಡಿ ಇಂತಹ ವಿಚಾರಗಳ ಬಗ್ಗೆ ಚಿಂತನೆ ನಡೆದರೆ ಇವತ್ತಿನ ಯುವಕರು ಒಳ್ಳೆಯ ದಾರಿಗೆ ಬರಲು ಸಾಧ್ಯವಿದೆ ಎಂದು ಈ ಗ್ಯಾರಂಟಿಯೊಂದಿಗೆ ಹೇಳುತ್ತಾ, ತಪ್ಪು ಮಾಡುವುದು ಸಹಜ, ಆದರೆ ತಿದ್ದಿಕೊಳ್ಳಲು ಒಂದೇ ಒಂದು ದಾರಿ ಇದೆ. ಜಗತ್ತದಲ್ಲಿ ಯಾವುದಾದ್ರು ಇದ್ದರೆ ಅದು 12ನೇ ಶತಮಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅನುಭವ ಮಂಟಪದ ಮೂಲಕ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮದ ಒಂದೇ ಒಂದು ಗುರಿ, ಸರ್ವ ಸಮಾನತೆ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವುದೇ ಒಂದು ಮನುಷ್ಯನ ಬದುಕು ಇರಬೇಕು. ಆವಾಗ ಮಾತ್ರ ನಮ್ಮೆಲ್ಲರಿಗೂ ಮುಕ್ತಿ ಸಿಗಲು ಸಾಧ್ಯವಿದೆ. ನಾವು ಸತ್ತ ಮೇಲೆ ಮುಕ್ತಿ ಸಿಗೋದು ಬೇಕಾಗಿಲ್ಲ, ಇದ್ದಾಗೆ ನಾವು ದಿನನಿತ್ಯ ಎಲ್ಲರಲ್ಲಿ ದೇವರನ್ನು ಕಾಣೋಣ ಎಂದು ಹೇಳುತ್ತಾ, ಮುಂಬರುವ ಬಸವ ಜಯಂತಿಯ ನಿಮಿತ್ತವಾಗಿ ಈ ವಿಡಿಯೋ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ 145 ಕೋಟಿ ಭಾರತೀಯರಿಗೆ ಈ ವಿಡಿಯೋ ತಲುಪಿಸುವ ಕಾರ್ಯ ಮಾಡುವಿರಿ ಎಂದು ನಾನು ಕಳಕಳಿಯ ವಿನಂತಿಯೊಂದಿಗೆ ತಮ್ಮೆಲ್ಲರ ಪಾದಕ್ಕೆ ಕೋಟಿ ಕೋಟಿ ಶರಣು ಎಂದು ಹೇಳುತ್ತಾ, ಪಾದವೆಂದರೆ ನಿಮ್ಮ ಅಂತರಂಗದ ಸೃಷ್ಟಿಕರ್ತನ ಜ್ಞಾನಕ್ಕೆ ನಾನು ಶರಣಾಗುತ್ತಿದ್ದೇನೆ. ಮತ್ತೊಮ್ಮೆ ಸರ್ವರಿಗೂ ಶರಣು.